ಆಯ್ತು ನಮಸ್ಕಾರ. अरे आओ भाई हमारा जर्मन साक है अरुण फटा पकड़ अरुण ಅವರು ಚಿಕ್ಕದ್ರು ಅಣ್ಣ ಅಷ್ಟೇ. ನಮ್ದು ಯಾವಾಗಲೂ ಕಳಿಸಿ ಕಳಿಸಿದ್ವಿ. ಸಂದರ್ಭದಲ್ಲಿ ಇವತ್ತು JP ಪಾರ್ಕ್ ಗ್ರೌಂಡ್ನಲ್ಲಿ ಪ್ರತಿ ವರ್ಷದಂತೆ ತುಂಬ ಶಿಸ್ತಾಗಿ ತುಂಬ ಸಾರ್ವಜನಿಕರಿಗೆ ನಮಾಜಿಗೆ ಬರುವಂಥ ಎಲ್ಲ ವ್ಯವಸ್ಥೆಯನ್ನು ಮಜೀಯತ ಆಡಳಿತ ಮಂಡಳಿ ಅದಕ್ಕೆ ಕೈ ಜೋಡಿಸಿದ ಕೈಗಳು ಬೈತುಲ್ ಮಾಲ್ ಮತ್ತು ನೌಜವಾನ್ ಸಮಿತಿ ತುಂಬ ಯಶಸ್ವಿಯಾಗಿ ಆಯಿತು. ಇಂಥ ಸಂದರ್ಭದಲ್ಲಿ ತುಂಬ ನೋವಿನ ವಿಚಾರ, ಮೊನ್ನೆ ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲು ತುಳಿತಕ್ಕೆ ಕ್ರಿಕೆಟ್ ಇದರಲ್ಲಿ ದೂಕುರುಕ್ಕಾಟದಲ್ಲಿ 11 ಜನ ಈ ನಾಡಿನ ಪ್ರತಿಭೆಗಳು ಯುವಕರು ಸತ್ತಿದ್ದಾರೆ. ಅವರ ಪೇರೆಂಟ್ಸು, ಅವರ ಪೋಷಕರು ನರಳಾಟ ನೋಡೋಕ್ಕಾಗ್ತಾ ಇಲ್ಲ TV ಮಾಧ್ಯಮಗಳಲ್ಲಿ. ಅವರ ಆತ್ಮಕ್ಕೆ ನಿಧನ ಹೊಂದಿದ ಆ ಯುವ ಕಲಿಗಳಿಗೆ ನಮ್ಮ ಮಜೀಯತ ಮಂಡಳಿ ನಡೆದಂಥ ನಮ್ಮ ಮೌಲಾನಾ ಶೇಖ್ ಜಹೀದ್ ಸಾಹೇಬ್ ಅವರ ಧರ್ಮಗುರುಗಳು ಪ್ರಾರ್ಥನೆಯಲ್ಲಿ ಇಡೀ ಸಮುದಾಯ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಆ ಪೋಷಕರಿಗೆ ಆ ನೋವು, ಆ ಕರುಳಿನ ಆ ನೋವು ತಡ್ಕೊಳ್ಳೋಂಥ ಶಕ್ತಿ ಅವರು ಕೊಡಲಿ ಅಂತೇಳಿ ಹಾರೈಸ್ತಾ, ಮತ್ತೆ ವಿಶೇಷವಾಗಿ ಈ ತಳ್ಳಾಟದಲ್ಲಿ ನೂರಾರು ಪೊಲೀಸರು, ವಿಶೇಷವಾಗಿ ಬೆಂಗಳೂರು ಉತ್ತರ ವಿಭಾಗದ DCP ಅವರಿಗೆ ತೀವ್ರ ಪೆಟ್ಟಾಗಿದೆ, ಅಡ್ಮಿಟ್ ಕೂಡ ಆಗಿದೆ ಅಂತ ಈಗ ಮನೆಗೆ ಬಹುಶಃ ಬಂದಿರ್ಬೋದು. ಸುಮಾರು ನಮ್ಮ ACP ಮೇಡಮ್ ಸುಮಾರು ಜನಕ್ಕೆ ಅವರಿಗೆ ಏರ್ಬೇಕಾಗಿದೆ ಅಂತ ಪೊಲೀಸ್ನವರು ಈ ರಾಜ್ಯದ ನಾಗರಿಕರ ರಕ್ಷಣೆ ಮಾಡತಕ್ಕಂಥ ಅವರು ಕೂಡ ಬೇಗ ಚೇತರಿಸಿಕೊಂಡು ಡ್ಯೂಟಿಗೆ ಬರಲಿ ಅಂತೇಳಿ ಹಾರೈಸ್ತಾ, ಇವತ್ತು ವಿಶೇಷವಾಗಿ ನಮ್ಮ ಈ ಪ್ರಾರ್ಥನಾ ಮಂದಿರದ ಈ ಬಕ್ರೀದ್ ಹಬ್ಬದ ಸಂಭ್ರಮದ ನಡುವೆ, ಆ ತ್ಯಾಗ ಬಲಿದಾನದ ಹಬ್ಬದ ನಡುವೆ ಇದು ಏನು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ಇದು ಮಾಡುವಂಥ ಇದು ನಾವು ಚರ್ಚೆ ಮಾಡಿ ತೀರ್ಮಾನವನ್ನು ತಗೊಂಡು ನಮ್ಮ ಕಾರ್ಯದರ್ಶಿಗಳು ಶಾಜಾನ್ ಅವರು ಮತ್ತು ನಮ್ಮ ಪದಾಧಿಕಾರಿ ಸಾಗರ್ ಸುಮಿಲ್ ಅವರು, ಬೈತುಲ್ ಮಾಲ್ ನಜೀರ್, ನಮ್ಮ ಉಪಾಧ್ಯಕ್ಷರಂಥ ಅಮೀರ್ ಅವರು, ಮತ್ತು ನಮ್ಮ ಅಕ್ರಮು, ನಮ್ಮ ಸ್ಪೆಷಲ್ ಇನ್ವಿಟಿ ಆದಂಥ ನಮ್ಮ ದಸ್ತಗಿರಲ್ಲಿ ಅಪ್ಪು ಅವರು, ನೌಜವಾನ್ ಕಮಿಟಿ ಎಲ್ಲ ಜಹೀರು, ಕಾಸೀರು, ನಮ್ಮ ನಮ್ಮ ಬೈತುಲ್ ಮಾಲ್ನ ಮುಖಂಡರಲ್ಲಿ ಒಬ್ಬರಾದಂಥ ಜಾಕೀರ್ ಅವರ ಇದೆಲ್ಲ ನಾವು ಚರ್ಚೆ ಮಾಡಿ ಈ ಥರ ಮಾಡಬೇಕು ಅಂತೇಳಿ. ಯಾಕಂದರೆ ಹಿಂದೆ ಕೂಡ ಕೋಲಾಮನಲ್ಲಿ ನಮಗಲ್ಲಿದ್ದಂಥ ಜಮ್ಮು ಕಾಶ್ಮೀರ ಅದಕ್ಕೂ ಕೂಡ ಮಸೀದಿ ಮುಂದೆ ನಾವು ಒಂದು ಪ್ರತಿಭಟನೆ ಮಾಡಿ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡುವಂಥ ಕೆಲಸ ಮಾಡಿದ್ವಿ. ನಮ್ಮ ಮಜೀಯತ ಆಡಳಿತ ಮಂಡಳಿ ರಾಷ್ಟ್ರ ಮತ್ತು ರಾಜ್ಯದ ಆಗುಹೋಗುಗಳಲ್ಲಿ ಸಕ್ರಿಯವಾಗಿ ಯಾವುದೇ ಘಟನೆಗಳು ನಡೆದಾಗ ಅದಕ್ಕೆ ಸ್ಪಂದಿಸುವಂತಹ ಮತ್ತು ಅದರ ಈ ದೇಶ ಮತ್ತು ಈ ರಾಜ್ಯಕ್ಕೆ ಪರ ನಿಲ್ಲುವಂತಹ ಗಟ್ಟಿ ನಿರ್ಧಾರದ ನಮ್ಮ ಸಂಸ್ಥೆಯಾಗಿದ್ದು, ತುಂಬ ಇವತ್ತು ಅವರ ಆತ್ಮಗಳಿಗೆ 11 ಜನಕ್ಕೆ ಆತ್ಮ ಶಾಂತಿ ಸಿಗಲಿ ಅಂತೇಳಿ ತುಂಬ ಪ್ರಾರ್ಥನೆ ಮಾಡಿದ್ವಿ. ಅವರ ಪೇರೆಂಟ್ಸ್ಗೂ ಧೈರ್ಯ ಕೊಡಲಿ ಅಂತ ಮತ್ತೊಮ್ಮೆ ನಾವು ದೇವರಲ್ಲಿ ಕೋರ್ಕೊಂಡ್ವಿ. ತುಂಬ ಯಶಸ್ವಿಯಾಗಿ ಸಹಕರಿಸಿದಂಥ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ಅವರೆಲ್ಲರಿಗೂ ನಾವು ಇಲ್ಲಿ ಧನ್ಯವಾದ ಅರ್ಪಿಸ್ತೀವಿ. ಎಲ್ಲ